ಇದು ನಮ್ಮ ಮೊದಲನೇ ಪ್ರಯತ್ನ. ಹಾಗಾಗಿ ಹಾವ ಭಾವ ಮಾತು, ಬಾಡಿ ಲ್ಯಾಂಗ್ವೇಜ್, ಕೂರೋದು ಹೇಳೋದು, ಫಸ್ಟ್ ಯಾರು ಬಂದು ಕೂತ್ರು ಆಮೇಲೆ ಯಾರು ಕೂತ್ರು ಎಲ್ಲದರಲ್ಲೂ ಮಿಕ್ಸಪ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟು ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನ ಇಷ್ಟು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮ್ಗೆ ದೊಡ್ಡ ಧನ್ಯವಾದ. ಪಂಡಿತಾ ಮ್ಯಾಮ್ ತುಂಬಾ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವ್ ಈ ತರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಯಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದ್ ಕಡೆ ಕೂತೇ ಇಲ್ಲ. ಯಾಕಂದ್ರೆ ಆ ಲೆವೆಲ್ಗೆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದ್ರೆ ಕಥೆಯ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟ್ ಅನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಇನ್ನೊಬ್ರು ನಮ್ಗೆ ಒಬ್ರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರಿಗೆ ಬರಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ವರ್ಲ್ಡ್ ನೋನ್ ಸೈಕ್ಯಾಟ್ರಿಸ್ಟ್. ಅವರು ನಮ್ಗೆ ಪ್ರತಿ ಸೀನ್ ಅನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ರೆ ಇದೇ ತರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ಲೆವೆಲ್ಗೂ ನಾವು ಡೀಟೇಲ್ ಓದಿದ್ವಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ ಟೀಮ್ ಮಾತಾಡೋದ್ರೇನೆ ಬೆಟರ್ ಅನ್ಸುತ್ತೆ. ನಮ್ ಜೊತೆ ಇವತ್ತು ನಮ್ಮಲ್ಲಿ ಅತ್ಯಂತ ನಮ್ಮ ಕಲೆಕ್ಟಿವ್ ಆಗಿ ನಮ್ಮ ಅನುಭವಗಳನ್ನ ಸೇರಿಸಿದ್ರೆ ಅವ್ರ ಅನುಭವ ಆಗುವಂತ ಹರಣಿ ಮಾಡೋಗಿದ್ದಾರೆ. ಸೊ ಅವರಿಂದಾನೇ ಶುರು ಮಾಡಬೇಕು ಅನ್ನೋದು ನನ್ನ ದಯವಿಟ್ಟು. ಇದ್ದಾಗ ನಾನು ಯಾವ್ದೋ ಒಂದು ಮೊಹಿಂಜದಾನೋ ಹರಪ್ಪನೋ ಆ ಕಾಲದವಳು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗತ್ತೆ ಈ ತರ ಒಟ್ಟಿಗೆ ಎಲ್ರು ನೋಡೋದಿಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡಕ್ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗತ್ತೆ, ಯಾವ ತರ ಬರುತ್ತೆ ಅಂತ. ಅಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶೋರ್. ಅಂಡ್ ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನ ಹೀಗೆ ಹೇಳ್ಬೇಕು, ಈ ವರ್ಡ್ ನ ಇದೇ ತರ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನ್ ಹೇಳೋದು ಶಿಕ್ಷಣ ಕೊಟ್ರು ಅಂತ ಹೇಳ್ಬಹುದು. ದ್ಯಾಟ್ ವೇ. ಹಂಗಾಗಿ ಈ ಪಾತ್ರ, ನನ್ನ ಪಾತ್ರ ಬಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನ್ಗೆ ಒಂಥರದಲ್ಲಿ ಕ್ವೈಟ್ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು. ಯಾಕಂದ್ರೆ ಮೊದಲನೇ ಸಾರಿ ಈ ತರದ್ದು ಒಂದು ಪಾತ್ರ, ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳೋ ತರ ಅಲ್ಲದೆ ಇದ್ರು ತುಂಬಾ ಒಂಥರ ವೆರಿ ಕ್ಯಾಶುಯಲಿ ಹೇಗ್ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ತರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಅಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆಸ್ ಸಚ್ ನೀವು ನೋಡ್ತಾ ಇರಬಹುದು, ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ರು ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ. ತುಂಬಾ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟ್ ಚೆನ್ನಾಗಿದೆ ಅಂತಾನೆ ಅನ್ಸತ್ತೆ. ತುಂಬಾನೇ ಸೊಗಸಾಗಿ ಮಾಡಿದ್ದಾರೆ. ಅಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನ ನೀವು ನೋಡ್ಬೋದು. ಹಿ ಸೋ ವೆಲ್ ರೆಡ್. ಹೀಸ್ ಏನ್ ಮಾಡ್ತಾರೆ, ಏನೋ ಒಂಥರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನ್ಸುತ್ತೆ. ತುಂಬಾ ಬಹಳ ಸೊಗಸಾಗಿ ಬಂದಿದೆ. ಅಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ತರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಎಲ್ಲವನ್ನ ತಂದ್ಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೈಕಿಯಾಟ್ರಿಸ್ಟ್ ಈ ತರದ್ ಹೌದು. ಹಾ, ಅಂದ್ರೆ ಪ್ರಾಬಬ್ಲಿ ಟೀಸರಿಗೆ ದಟ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್. ಸಿನಿಮಾದಲ್ಲಿ ನಾನೇ ಇದೀನಿ. ಚೆನ್ನಾಗಿ ಇಡೀ ಏನೇನು ಹೇಳಬೇಕು ಹೇಳ್ಕೊಟ್ಟಿದೆ. ಅಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಹೇಳಿದಿರಿ. ನಾವು ಇವತ್ತೊಂದು ಲೇಖನ ಬರೆದಿದ್ವಿ ಕನ್ನಡದಲ್ಲಿ. 2025ರಲ್ಲಿ ಮಾಡಿದ 10 ತಪ್ಪುಗಳನ್ನು 26ರಲ್ಲಿ ಮಾಡಬೇಕು. ಅದ್ರಲ್ಲಿ ಒಂದೇನಂದ್ರೆ ಟೀಸರ್ ರಿಲೀಸ್ ಇಂದ ಹಿಡಿದು ಫಿಲ್ಮ್ ರಿಲೀಸ್ ವರೆಗೆ ಒಂದೇ ಮಾತಾಡೋದು ಇಲ್ಲ. ಏನು ಸಿನಿಮಾದ ಬಗ್ಗೆ ಬರೆಯೋದಕ್ಕೆ ಹೊಸದೇನು ಇಲ್ಲದಂತೆ ಮಾಡೋದು. ಬಟ್ ನೀವು ಹೊಸ ಪ್ರಶ್ನೆ ಬಹಳ ಚೆನ್ನಾಗಿ ಮಾತಾಡಿದ್ದೀವಿ.
ನಾನು ಒಂದು ನಿರ್ಧಾರ ಮಾಡ್ಬಿಟ್ಟಿದ್ದೆ ಈ ವರ್ಷ 2026 ರೆಸಲ್ಯೂಷನ್ ಮಾಡಿದ್ದು, ಅದನ್ನ ಬ್ರೇಕ್ ಮಾಡಿದ್ರಿ ನೀವು. ಏನಂದ್ರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಬರೋದಿಲ್ಲ ಅಂತ. ಅದಕ್ಕೊಂದು ಕಾರಣ ಇತ್ತು. ಯಾವಾಗ ಈ ಚಿತ್ರರಂಗ ಒಬ್ಬ ರಿವ್ಯೂ ಮಾಡುವವನನ್ನ ನೀನು ಕೆಟ್ಟದಾಗಿ ರಿವ್ಯೂ ಬರೀಬೇಡ ಅಂತ ಹೇಳ್ತಲ್ಲ, ಅದಕ್ಕಿಂತ ದೊಡ್ಡ ಏನು ಅವಮಾನ ಮತ್ತೊಂದಿಲ್ಲ. ಯಾರೇ ಒಬ್ಬ ಪ್ರೇಕ್ಷಕನಿಗೆ ಅವನು 200 ರೂಪಾಯಿ 400 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾನೆ, ಅವನಿಗೆ ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಹಕ್ಕಿಲ್ಲ ಅಂತ ಹೇಳುವ ಒಂದು ಸ್ಟೇ ಆರ್ಡರ್ ಅನ್ನ ಕೋರ್ಟಿನ ತಂದ ಮೇಲೆ ಅಂತ ಸಿನಿಮಾಗಳನ್ನ ನೋಡಬಾರದು ಅಂತ ನಾನು ತೀರ್ಮಾನ ಮಾಡಿದ್ದೆ, ಅಂದ್ರೆ ಬರಬಾರದು ಅಂತ ತೀರ್ಮಾನ ಮಾಡಿದ್ದೆ. ಬಟ್ ಇವರು ಬಂದು ನನಗೆ ಒಂದು ಬಹಳ ಅದ್ಭುತವಾದ ಕತೆ ಹೇಳಿದ್ರು, ಅವ್ರ ಜೀವನದ ಕತೆ. ಇವ್ರು ಯಾಕೆ ನಾನು ಈ ಸಿನಿಮಾ ಮಾಡಿದೆ, ಕೋವಿಡ್ ಅವಧಿಯಲ್ಲಿ ಹೇಗೆ ಇವರು ಒಂದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದರು, ಆ ಕಥೆಯನ್ನು ಹೇಳಿದ ನಂತರ ಎರಡನೇದು BV ಕಾರಂತರಿಗೆ ಬಹಳ ಅವ್ರ ಜೊತೆಗೆ ಕೆಲಸ ಮಾಡಿದವರು. ಈ 2 ಕಾರಣಕ್ಕೆ ನನಗೆ ಇಷ್ಟವಾಯ್ತು. ಆಮೇಲೆ ಟೀಸರ್ ನೋಡೋಣ ಅಂದ್ರೆ ಟೀಸರ್ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಡೆಪ್ತ್ ಅಂತ ಪದ ಬಹಳ ಸಲ ಬಳಸಿದೆ ಅಂತ. ಅದು ಬಳಸದೆ ಬೇರೆ ಪದ ಬಳಸಕ್ಕೆ ಸಾಧ್ಯನೇ ಇಲ್ಲ, ಡೆಪ್ತ್ ಇದೆ ಅದು. ಅಷ್ಟು ಚೆನ್ನಾಗಿ ಮಾಡಿದಿರಿ. ನೀವು ಬೆಳೆಯುವವರು, ನಾವು ಅಳೆಯುವವರು. ಅದರಿಂದ ನೀವು ಮಾತಾಡೋದು ಮುಖ್ಯ ಅಂತ ನಾನು ನಿಮ್ಮನ್ನು ಮೊದಲು ಮಾತಾಡ್ತಿದ್ದೆ. ಯಾಕಂದ್ರೆ ನಿಮ್ಮ ಅನುಭವಗಳು ಒಂದು ಪತ್ರಿಕೆ ದಾಖಲಾಗಬೇಕು. ಬಟ್ ಈ ಸಿನಿಮಾ ನನಗೆ ನೋಡಿದಾಗ ಅನಿಸಿದ್ದೇನೆಂದ್ರೆ 2026ರಲ್ಲಿ ಬರುವಂತ ಮೊದಲ ಸಿನಿಮಾಗಳಲ್ಲಿ ಇದು ನಿಜವಾಗ್ಲೂ ಗಟ್ಟಿಯಾಗಿ ಒಂದು ಕಡೆ ನಿಲ್ಲುವಂತ ಸಿನಿಮಾ ಇದು. ಇಲ್ಲಿ ನನಗೆ ಹರಿಣಿ ಅವರು ಬಂದಾಗ ಹೇಳಿದ್ರು, ಹರಿಣಿ ಅವರು ಸುಳ್ಳು ಹೇಳಲ್ಲ, ಬಂದಾಗ ನನ್ನ ಹತ್ರ ಹೇಳಿದ್ರು ಬಹಳ ಒಳ್ಳೆ ಸಿನಿಮಾ ಸರ್, ಇದು ಆಕ್ಟ್ ಮಾಡಿ ಸಂತೋಷವಾಯಿತು ಅಂತ. ಸಂತೋಷ ಅವರ ಕಣ್ಣಲ್ಲಿ ಕೂಡ ಕಾಣ್ತಾ ಇತ್ತು. ಅಂದ್ರೆ ಒಬ್ಬ ಕಲಾವಿದ ತನ್ನ ಪ್ರತಿಭೆಯನ್ನ ಹೊರ ತೆಗಿಲಿಕ್ಕೆ ಒಳ್ಳೆ ಸಿನಿಮಾ ಸಿಗ್ಲಿ ಅಂತ ಕಾಯ್ತಾ ಇರ್ತಾರೆ. ಬಹುಶಃ ನಿಮ್ಮ ನೋಡಿದಾಗ ಅನ್ಸಿದ್ದು ನೀವು ಸ್ವಲ್ಪ ಜಬರ್ದಸ್ತ್ ಆಗಿ ಅವ್ರನ್ನ ನೋಡ್ಕೊಂಡಿದ್ದೀರಿ ಅಂತ. ಅದು ಸೆಟ್ ಅಲ್ಲಿ ಬಹಳ ಕಾಟ ಕೊಡ್ತಿದ್ರಲ್ಲ ಹರಿಣಿ ಮೇಡಮ್, ಪರ್ಟಿಕ್ಯುಲರ್ ಆಗಿ ಅದೇ ಐ ವಾಂಟ್ ದಿಸ್ ಅಂತ ಸಿಗತನಿಗೆ ಬಿಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇದು IT ಒಂದು ಅವರಿಗೆ ಬಹಳಷ್ಟು ಹ್ಯಾಂಡಲ್ ಮಾಡಿ ಗೊತ್ತಿರುತ್ತೆ. ಅಲ್ಲೂ ಕೂಡ ನಿಮ್ಮ ಏನೋ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡುವವರು ಸಾವಿರಾರು ಪ್ರಶ್ನೆಗಳು ಕೇಳ್ತಿರ್ತಾರೆ. ಹಂಗೆ ನಿಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಂಡಿದ್ದೀರಿ ಅನ್ಸುತ್ತೆ. ಬಟ್ ಈ ತರದ ಕಥೆಗಳಿದಾವಲ್ಲ, ಈ ತರದ ಕಥೆಗಳನ್ನ ಕನ್ನಡ ಚಿತ್ರರಂಗ ಬಹಳಷ್ಟು ಹ್ಯಾಂಡಲ್ ಮಾಡಿದೆ. ಬಹಳಷ್ಟು ಹ್ಯಾಂಡಲ್ ಮಾಡಿದ ನಂತರ ಕೂಡ ನನಗೆ ಇದು ಮೊದಲ ಬಾರಿಗೆ ಯಾರು ನೋಡಿದ್ರೆ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ತರದ ಸಬ್ಜೆಕ್ಟ್ ಅನ್ನ ಇದೆಯಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ನಮಗೆ ಬಹಳ ಅದ್ಭುತವಾಗಿ ತೋರಿಸ್ತಾ ಇದ್ರು. ಸೊ ಅವರ ನಂತರ ನೀವು ಅದೇ ಪ್ರದೇಶದಿಂದ ಬಂದವರು, ಆ ತರದೇ ಒಂದು ವಸ್ತುವನ್ನು ತಗೊಂಡಿದ್ದೀರಿ. ಇದನ್ನ ನೀವು ಅಷ್ಟೇ ಪರಿಣಾಮಕಾರಿಯಾಗಿ ತೋರಿಸಿದ್ದೀರಿ. ನೀವು ಸಿನಿಮಾದಿಂದ ನಿಮ್ಗೆ ಒಳ್ಳೇದಾಗ್ಲಿ. ಈ ಸಿನಿಮಾ ನೀವು ಹೇಳಿದಾಗೆ ಬಹುಭಾಷೆಗಳಲ್ಲಿ, ಅಂದ್ರೆ ನಾವು ಇನ್ನೊಂದು ಬಂದಿದ್ವಿ, ಯಾವ ಸಿನಿಮಾ ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳೋದು ನಿರ್ಮಾಪಕ ಮತ್ತೆ ನಿರ್ದೇಶಕರಿಗೆ ಗೊತ್ತಿರ್ಬೇಕು. ಅಂದ್ರೆ ಅದನ್ನ ಬಿಕರಿ ಮಾಡುವಾಗ ನಾವು ಈ ಕೂದಲಿಲ್ಲದವರ ಊರಲ್ಲಿ ಭಾಷಣಿಗೆ ಮಾಡ್ತೇವೆ, ಆ ತರ ಆಗಬಾರ್ದು. ಸೊ ಯಾರಿಗೆ ಸೂಟೇಬಲ್ ಅಂತ ನೋಡ್ಕೊಂಡು ಅದನ್ನ ನೀವು ಅದೇ ತರ OTTಯಲ್ಲಿ ಮತ್ತು ಕನ್ನಡ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿ ಕೊಟ್ಟಿದ್ದೀರಿ. ಎಲ್ಲ ನಿಮ್ಗೆ ಒಳ್ಳೆ ಶುಭವನ್ನು ತರಲಿ. ಈ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಬಹುಶಃ ಸಂಗೀತ ನಿರ್ದೇಶಕರು ಆಮೇಲೆ ನಮ್ಮ ಮಿಥುನ್ ತೀರ್ಥಹಳ್ಳಿ ಇವರೆಲ್ಲ ಬಹಳ ಸೊಗಸಾಗಿ ಇದಕ್ಕೆ ನೀವು ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನೀವು ಮಾತು ಕೇಳಿದಾಗ ಗೊತ್ತಾಯ್ತು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಸಂವತ್ಸರ ಅವರನ್ನ. ಇಷ್ಟು ದಿನ ಎಲ್ಲಿದ್ರಿ ಗೊತ್ತಿಲ್ಲ, ಏನು ಹಾಡಿದ್ರಿ ಗೊತ್ತಿಲ್ಲ. ಬಹಳ ಚೆನ್ನಾಗಿ ಹೆಬ್ಬಾರ್ ಅವರು, ನಾಗಶ್ರೀ ಹೆಬ್ಬಾರ್, ಆಮೇಲೆ ಒಟ್ಟಿನ ಗದ್ದೆಯವರು, ಇವ್ರು ನೋಡೋದಾಗ್ಲೇ ಒಂದು ಕ್ಯಾರೆಕ್ಟರ್ ತರ ಕಾಣಿಸ್ತಾರ ಇಲ್ಲಿ. ಸೊ ಎಲ್ಲ ಟೀಮಿಗೆ ಒಳ್ಳೇದಾಗ್ಲಿ ಸರ್. ಈ ಸಿನಿಮಾ ನಾನು ಅಲ್ಲಲ್ಲಿ ನೋಡಿದ್ದೀನಿ ಕೆಲವು ಭಾಗಗಳನ್ನ, ಬಹಳ ಏನೋ ಒಬ್ಬ ಪಳಗಿದ ನಿರ್ದೇಶಕ ಮಾಡಿದ ಸಿನಿಮಾ ತರ ಇದೆ. ನೀವು ಅಲ್ಲಿ ಬೆಳೆದಿರುವಂತ ಭಾಷೆ, ಸಿನಿಮಾ ಭಾಷೆ ನಾನು ಹೇಳ್ತಿರೋದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಲ್ಯಾಂಗ್ವೇಜ್ ಆಫ್ ದ ಫಿಲ್ಮ್ ಇಸ್ ಗುಡ್. ಒಳ್ಳೇದಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ಜೋಗಿ ಸರ್, ತುಂಬಾ ಧನ್ಯವಾದಗಳು ನೀವು ನಮ್ಮ ಮೂವಿಗೋಸ್ಕರ ಎಲ್ಲಿ ತನಕ ಬಂದಿರೋದಕ್ಕೆ. ಅಂಡ್ ಎಲ್ಲಾ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬಾ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನ್ಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನ್ಗೆ ಮಾಡ್ಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದ್ರೆ ಈ ಕ್ಯಾರೆಕ್ಟರ್ ಇಂದ. ಅಂದ್ರೆ ಅದ್ರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದ್ರೆ ನಾನು ರಂಗಭೂಮಿ ಕಲಾವಿದೆಯಾದ ನನ್ಗೆ ಪರ್ಸನಲಿ ತುಂಬಾ ಇಷ್ಟ, ತುಂಬಾ ಹತ್ರವಾಯ್ತು ಈ ಕ್ಯಾರೆಕ್ಟರ್. ಅಂದ್ರೆ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ.
ಸೊ ನನ್ಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳಕ್ಕೆ ಅವಕಾಶ ಕೊಟ್ಟಂತ ಪೃಥ್ವಿ ಸರ್ ಅಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನ ಯಾವಾಗ್ಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದ್ರೆ ಫಸ್ಟ್ ಮೂವಿ ಅಂತಲ್ಲ, ಈ ಕ್ಯಾರೆಕ್ಟರ್ ನನ್ಗೆ ಆ ತರ ಒಂದು ಡೆಪ್ತ್ ಕೊಟ್ಟಿದೆ. ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಡೆಪ್ತ್ ಇಂದ ಕ್ಯಾರಿ ಮಾಡುತ್ತೆ ಥ್ರೂ ಔಟ್ ದ ಮೂವಿ. ಸೊ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಈ ಕ್ಯಾರೆಕ್ಟರ್. ಅಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದ್ರಲ್ಲೇ ಒಂದು ಡೆಪ್ತ್ ಇದೆ ಆ ಸಮುದ್ಯತ ಅನ್ನೋ ಒಂದು ನೇಮ್ ಅಲ್ಲೇ. ಅಂದ್ರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡ್ಲೇಬೇಕು, ಅದಕ್ಕೋಸ್ಕರ. ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇರುತ್ತೆ. ಸಮುದ್ರ ಮಂಥನದಲ್ಲಿ ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ ಅವರು ಶೂಟಿಂಗ್ ಮುಗಿದು 1 ವಾರ ಆದ್ಮೇಲೆ ಓಕೆ ನಮ್ಮ ಎಲ್ಲ ಯಾಕಂದ್ರೆ ಮೆಂಟಲಿ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್. ಶಿ ಕೋಪ್ಡ್ ಅಪ್ ವೆರಿ ವೆರಿ ವೆಲ್. ಥ್ಯಾಂಕ್ ಯು. ಇಲ್ಲ ಅಂದ್ರೆ ನಾನ್ ಆತರ ಅವ್ರ ಕಲ್ಪನೆಗೆ ಜೀವ ತುಂಬಾ ಕಾರಣನೂ ಅವರೇ. ಯಾಕಂದ್ರೆ ಹಿಂಗೇ ಬರ್ಬೇಕು, ಹಿಂಗೇ ಮಾಡ್ಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಒಂದು ಎಲ್ಲ ಥ್ರೂ ದ ಜರ್ನಿ ಅವ್ರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಆ ತೆರೆ ಮೇಲೆ ಹಂಗ್ ಕಾಣ್ಬೇಕು ಅಂತಂದ್ರೆ ಅವರು ಅಷ್ಟು ಎಫರ್ಟ್ ಅವ್ರಿಗೂ ಇದೆ ನಮ್ ಜೊತೆ, ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಂದು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ಗೂ ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಎಲ್ಲರಿಗೂ ತುಂಬ ಬರೆಯಕ್ ಬರ್ತದೆ, ಓದಕ್ ಬರಕಲ್ಲ. ಏನ್ ಬರೀತೀಯ ಅದನ್ನೇ ಓದಕ್ ಬರಕಲ್ಲ. ಅದ್ರ ಆ ಡೈಲಾಗ್ ಬರೆಯುವಾಗ ಜನಕ್ಕೆ ಅರ್ಥ ಆಗುತ್ತಾ ಅಂತ. ಅವ್ನಿಗೆ ಬರೆಯಕ್ ಬರುತ್ತೆ, ಓದಕ್ ಬರಲ್ಲ. ಬಟ್ ಏನ್ ಬರೀತಾನೆ ಗೊತ್ತಿಲ್ಲ. ಆ ತರದ ಒಂದು ಯುನೀಕ್ ಕ್ಯಾರೆಕ್ಟರ್. ಸೊ ಇದ್ರ ಪಯಣ ಹೇಗಿತ್ತು ಅಂತ. ಸಾರಿ ಮ್ಯಾಮ್, ನಾನು ಹೇಳೋದಲ್ಲ, ಇವೆಲ್ಲ ಆಗತ್ತೆ. ಮೊದ್ಲೇ ಸರಿ ದೋಸೆ ಹಾಕ್ತಿದೀವಿ. ಸೊ ನೋ ಪ್ರಾಬ್ಲಮ್ ಸರ್. ಯಾರು ದೋಸೆ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ದೋಸೆ ಬರ್ತಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಹೆಗಡೆ ಒಡ್ಡಿನಗದ್ದೆ ಅಂತ. ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿನಗದ್ದೆ ಅಂತ. ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿದ್ವಿ. ತುಂಬಾ ಟಿವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದ್ರೆ ಟಿವಿ ಅವ್ರು ಹೇಗೆ ಹಾಕ್ತಾರೆ ಅಂತ ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ವಿ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನ ಮಾಡುವವರು. ಅದೇ ಮೂಲ ಕೃಷಿಕರು. ನಮ್ಗೆ ರಂಗಭೂಮಿಯ ನಂಟು ತುಂಬಾ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮ್ಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನ ನಾವು ಮಾಡಿದ್ದೀನಿ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ GV ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮ್ ಅನ್ನ ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನ, ನೀವು ಆದಿಶಂಕರಾಚಾರ್ಯ ಫಿಲ್ಮ್ ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿದ್ರು 84 ಅಥವಾ 85ರಲ್ಲಿ. ಅವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನ್ ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸ್ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕೆ ಆಗಲ್ಲ, ನಾಳೆ ತಂದು ಕೊಡ್ತೇನೆ. ನಾ ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನ ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರನ್ನ ಮಾಡ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದ್ರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಆದ್ದೇ ಇಲ್ಲ, ನನ್ಗೆ 76 ವಯಸ್ಸು ಅಂತ ಮಾರನೇ ದಿವಸ GV ಪತ್ರ ಬರೆದ್ಬಿಟ್ರು. ಅವರ ಪತ್ರವನ್ನು ತಗೊಂಡು ನಾ ಶಾಲೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದ್ರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನ ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನ ನಾವ್ ಹೇಗ್ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲಿ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನ ನಾವು ಇವ್ರ ಸಿನಿಮಾಕ್ಕ ಕೊಟ್ಟಿದ್ದೇವೆ. ಅದು ತುಂಬಾ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು ಒಂದು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡಬಹುದು. ಆಗಾಗ ಅವಾಗೆಲ್ಲ ಇದಿಷ್ಟು ಟೀಮ್ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮನೆಯವರೇ ಅಣ್ಣ ತಮ್ಮದಿರು. ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ.
ಅದು ನಾಳೆ ಟಿವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನ ಒಂದು ಜನರಿಗೆ ತಲುಪ್ತಕ್ಕಂಥ ಅವಕಾಶ ನೀವು ಎಲ್ಲ ಸೇರಿ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ. ಎಲ್ಲರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಸಂವತ್ಸರ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ನಾನು ಸಾಗರವಾಸಿ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿದ್ದು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದ್ರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನ್ ಐಡಿಯಾ ಬಂದಿದೆ, ಅದು ಯಾವ ಲೈನ್ ಅಲ್ಲಿ ಇದೆ, ಅದನ್ನ ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದ್ರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂತಹ ಸಂದರ್ಭದಲ್ಲಿ ನಂಗೇನ್ ಬೇಕು ಅಂತಂದ್ರೆ ಅವರು ಆ ಐಡಿಯಾಗಳನ್ನ ಕ್ಲಿಯರ್ ಆಗಿ ಅವ್ರ ವರ್ಡ್ಸ್ ಅಲ್ಲಿ ಹೇಳಿದವಾಗ ಮಾತ್ರ ನನಗೇನಾದ್ರೂ ಒಂದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗ್ಲಿ ಇತ್ಯಾದಿಗಳು ಆಗತ್ತೆ. ಆದ್ರೂ ಅವರ ಆ ಇಂಟೆಲಿಜೆನ್ಸ್ ಅನ್ನು ನಾನು ತುಂಬಾ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನಂಗೆ ತುಂಬಾ ಅಂದ್ರೆ ತುಂಬಾ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟ್ ಅಲ್ಲ, ಮೊದಲನೇ ಚಿತ್ರ ಆದ್ಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ. ನಮ್ಮ ಮನೇಲಿ ಕಂಪೋಸ್ ಆಗಿದೆ. ಒಂದ್ ಹಾಡುಗಳಂತೂ ಕಾರಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ. ನಂತರದಲ್ಲಿ ಇವರು ಲಿರಿಸಿಸ್ಟ್ ಕೌಂಡಿನ್ಯ ಶರ್ಮಾ ಅಂತ ಅವ್ರ ಮನೆಯಲ್ಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ. ಅದೊಂಥರ ಅವ್ರು ಹೇಳ್ತಾರೆ ಉಸಿರಾಡಕ್ಕೋಸ್ಕರ ಆಗಾಗ ಅವ್ರ ಮನೆಗೆ ಹೋಗ್ತಾ ಇರ್ಬೇಕು ಅಂತ. ಆ ಕಂಪೋಸಿಷನ್ ಹುಟ್ಟಿದಂತಹ ಆ ಸ್ಥಳ ಆಗ್ಲಿ ಅಥವಾ ಆ ಅನುಭವ ಆಗ್ಲಿ ಅದು ಬಾಯಲ್ಲಿ ಹೇಳಕ್ ಬರೋದಿಲ್ಲ. ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಅನುಭವ ಸಿಕ್ಕಿದೆ. ಹಾಗೂ ಇದು ಚಾಲೆಂಜಿಂಗ್. ಒಂದು ನಾವು ವೋಕಲಿಸ್ಟ್ ಅದಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂತಲ್ಲ, ಸಂಗೀತದಲ್ಲಿ ಸಾಧಾರಣ 12 ಸ್ವರಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ. ಆದ್ರೆ ಸಿನಿಮಾಕ್ಕೆ ಅಂತಲ್ಲ, ಈ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಬಂದ ತಕ್ಷಣ ನಾವು ಬರೀ ಸಂಗೀತ ಸ್ವರಗಳಲ್ಲಿ ಯೋಚನೆ ಮಾಡಕ್ ಬರೋದಿಲ್ಲ, ಶಬ್ದಗಳಲ್ಲಿ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ಶಬ್ದ ಕೂಡ, ಪ್ರತಿಯೊಂದು ಒಂದು ಸಣ್ಣ ಸೌಂಡ್ ಕೂಡ ಅದು ಮ್ಯೂಸಿಕ್ ಆಗ್ತಾ ಇರುತ್ತೆ. ಆ ರೀತಿಯ ಆಲೋಚನೆಗಳ ಇನ್ಫ್ಯಾಕ್ಟ್ ಈ ಟೀಮ್ ನಂಗೆ ಎನೇಬಲ್ ಮಾಡ್ತು ಆ ರೀತಿ ಯೋಚನೆ ಮಾಡ್ಲಿಕ್ಕೆ. ನನ್ನ ಮೊದಲನೇ ಚಿತ್ರ ಆಗಿತ್ತು ಕೂಡ. ಮೊದಲನೇ ಚಿತ್ರ ಅದಕ್ಕಾಗಿ ಒಂದಿಷ್ಟು ಚಾಲೆಂಜ್ಗಳು ಇರುತ್ತೆ. ಪೃಥ್ವಿ ಸರ್ ಆಗಿರ್ಬೋದು, ಮಿಥುನ್ ಅವರಾಗಿರ್ಬೋದು, ಅವರ ಸಪೋರ್ಟ್ ಅದು ತುಂಬಾ ನಂಗೆ ಹೇಳಕ್ಕೆ ಪದಗಳಿಲ್ಲ. ಹಾಗೂ ಕೌಂಡಿನ್ಯ ಅವರ ಸಾಹಿತ್ಯದ ಪ್ರತಿಭೆ ಇರ್ಬೋದು. ನಮ್ಗೆ ಈ ಹಾಡನ್ನು ನಾವು ಕಂಪೋಸ್ ಮಾಡುವಾಗ ಈ ಸರಿಯಾಗಿ ಆ ಟ್ಯೂನಿಗೆ, ಆ ಕರೆಕ್ಟ್ ತಾಳಕ್ಕೆ ಛಂದೋಬದ್ಧವಾಗಿ ಸಾಹಿತ್ಯನ ಬರಿಬೇಕಾಗತ್ತೆ. ನಮ್ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಅವಾಗ. ಅವರು ತನನನ ತಾನ ಹೀಗೆ ಕೊಟ್ಟಿದ್ದೆ. ನಾನು ಏನ್ ಬರಿಬಹುದು, 14 ಅಕ್ಷರ ಇದೆ, ಬರೆದ್ರು ಅದು ಕೂಡ ಸಾಹಿತ್ಯ. 14 ಅಕ್ಷರ ಬೇಕು ಅಂದ್ರೆ 14 ಅಕ್ಷರ, 12 ಅಕ್ಷರ ಅಂದ್ರೆ 12 ಅಕ್ಷರ. ಅಂದ್ರೆ ಅದು ಛಂದೋಬದ್ಧವಾಗಿ ಬರೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಹಿತ್ಯದ ಸಪೋರ್ಟ್ ಇದೆ ಕೌಂಡಿನ್ಯ ಶರ್ಮಾ ಅವರದ್ದು. ಹಾಗೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರಾಗಿರ್ಬೋದು, ಅವರು ಸ್ಟುಡಿಯೋದಲ್ಲಿ ನಮಗ್ ಕೊಟ್ಟಂತ ಸಪೋರ್ಟ್, ಶ್ರೀರಂಜನಿ ಅವರು, ಇಂಚರ ಅವರು, ಗಿರೀಶ್ ಅವರು, ಹಾಗೂ 89 ವರ್ಷದ ಮಾಸ್ತಿಯಮ್ಮ ಅವರು ಹಾಡಿದ್ದಾರೆ ಈ ಸಿನಿಮಾಕ್ಕೆ. ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಟ್ಟು 6 ಹಾಡಿದೆ.
9 ಹಾಡು ಆಸ್ ಎ ಒಟ್ಟು BGM ಅಲ್ಲಿ ಬರುವಂತ ಧ್ವನಿಗಳನ್ನು ಸೇರಿಸಿ 9 ಹಾಡು. ಜಾನ್ರ ಅಂತನ ಮಿಕ್ಸೆಡ್ ಜಾನ್ರ ಇದು. ಅಂದ್ರೆ ಹಿಂಗಿದ್ ಒಂದ್ ಪ್ಯಾಟರ್ನ್ ಅಂತ ಹೇಳಕ್ ಬರೋದಿಲ್ಲ. ಒಂದು ಶಾಸ್ತ್ರೀಯವಾಗಿದೆ, ಇನ್ನೊಂದು ವೆರಿ ಅಪ್ಬೀಟ್ ಸಾಂಗ್ ಇದೆ, ಇನ್ನೊಂದು ಕಲ್ಟಿ ಆಗಿದೆ ಒಂದಷ್ಟು ಹಾಡುಗಳು. ಅವ್ರ ಈ ಸಿನಿಮಾದಲ್ಲಿ ಏನೇನ್ ಕಲ್ಪನೆ ಮಾಡ್ಕೊಂಡಿದ್ರು ನಿರ್ದೇಶಕರು, ಆ ಎಲ್ಲಾ ಕಲ್ಪನೆಗಳಿಗೂ ಒಂದೊಂದೊಂದೊಂದು ಹಾಡಿದೆ ಅಂತ ಹೇಳಬಹುದು. ಹಾಗಿದೆ ರೀ ರೆಕಾರ್ಡಿಂಗ್. ನಾನು ಫಸ್ಟ್ ಟೈಮ್ ಮಾಡ್ಬೇಕಾಗಿ ನಾನು BGM ಮಾಡುವಾಗ ನನಗೆ 15ರಿಂದ 20 ದಿನ ಹಿಡಿದಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದೆ ಎಲ್ಲ ಶೈಲಿನೂ ಇದೆ, ಎಲ್ಲ ಶೈಲಿನೂ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೌಂಡಿನ್ಯ ಕೊಡ್ಲು ತೋಟ, ಸಾಗರದವನು. ನನ್ನ ಕಥಾ ಸಂಕಲನ ನನ್ನ ಪಕ್ಕದ ಸೀಟು ಅಂತ ಅದು ಹೋದ ವರ್ಷ ರಿಲೀಸ್ ಆಯ್ತು. ನಾನು ಅದಕ್ಕೆ ಮುನ್ನುಡಿ ಬರೆಯಕ್ಕೆ ಜೋಗಿ ಸರ್ ಅವ್ರಿಗೆ ಸುಮಾರು ಸರಿ ಕಾಟ ಕೊಟ್ಟಿದ್ದೆ. ನನಗೆ ಸಂವತ್ಸರದಿಂದ ಪೃಥ್ವಿ ಸರ್ ಪರಿಚಯ ಆದ್ರು. ಆದ್ಮೇಲೆ ನಾವು ಸಾಹಿತ್ಯ ತುಂಬಾ ಅಂದ್ರೆ ನಮ್ಮ ಮನೇಲೆ ಸುಮಾರೆಲ್ಲ ನಾವು ಬರ್ದಿದೀವಿ, ತುಂಬಾ ಆರಾಮಾಗಿ ನಾವು ಬರ್ದಿದೀವಿ. ನನಗೆ ಅದು ತುಂಬಾ ಚಾಲೆಂಜ್ ಅಂತ ಅನ್ಸಿಲ್ಲ, ಯಾಕಂದ್ರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ರಿಂದ. ಮತ್ತೆ ನಂಗೆ ಸಂವತ್ಸರಂಗೆ ಈಸಿಯಾಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಯ್ತು, ಅದಕ್ಕೆ ನನಗೆ ಈಸಿ ಆಯ್ತು. ಅದು ಹಾಡು ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಬಳಸಿರೋದು. ಅದು ಐಡಿಯಾ ಇದ್ದದ್ದು ಸುಮಾರು ಅಕ್ಷರಗಳ ಶಬ್ದಗಳ ಪದಗುಚ್ಛ ಇರಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಒಂದು ಎಟ್ ಎ ಟೈಮ್ ಒಂದೇ ಫ್ಲೋದಲ್ಲಿ ಹೋಗ್ಬೇಕು ಅಂತ. ಅದು ಚಾಲೆಂಜಿಂಗ್ ಆಗಿತ್ತು. ತನ್ನ ನನ್ನ ತಾನ ನಾನ್ ಕೊಟ್ಟ ಸಾಲು ತನ ನನ್ನ ತನ ನನ್ನ ಘಳಿಗಳಿಗೆ ಸಿಹಿಗಳಿಗೆ ಚಂದ ಅಂತ ಬರೋದು. ನಮಸ್ಕಾರ, ನನ್ನ ಹೆಸರು ಗಿರೀಶ್. ನನ್ನ ಊರು ಸಾಗರ. ಪೃಥ್ವಿ ಸರ್ನ ಮೀಟ್ ಆಗಿದ್ದು ಮೇ ಬಿ 2 ವರ್ಷದಿಂದ 3 ವರ್ಷದಿಂದ ಗೊತ್ತಿಲ್ಲ. ಎಲ್ಲ ನಾವು ಸಮಾಚಾರ ಎಲ್ಲ ಗುಂಪಾಕೊಂಡು ಎಲ್ಲ ಸೇರಿದ್ವಿ. ಅವಾಗ ಅವರು ಬಂದಿದ್ರು, ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಹೀಗೆ ಸುಮ್ಮನೆ ಒಂದು ರೋಲ್ ಇದೆ ಮಾಡ್ತೀರ ಅಂತ ಹೇಳಿದ್ರು. ಹ್ಞೂ ಅಂತ ಆಗುತ್ತೆ. ಸಖತ್ತಾಗಿ ಬಂದಿದೆ, ನೀವು ನೋಡಿ. ಜಂಪ್ ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ. ಹೆಸರಿಲ್ಲ ಅನ್ಕೊಂತೀನಿ ಪಾತ್ರಕ್ಕೆ, ಹೆಸರೇ ಇಲ್ಲ ಪಾತ್ರಕ್ಕೆ. ಸೊ ಇದಿಷ್ಟು ಪಾತ್ರದ ಬಗ್ಗೆ. ಅದಕ್ಕಿಂತ ಜಾಸ್ತಿ ನಂಗೂ ಗೊತ್ತಿಲ್ಲ. 8 ಸಲಿನ ಅದು ಅಂದ್ರೆ ಗೊತ್ತಿಲ್ಲ, 2 ಸಲ ತಲೆ ಓಡಿಸ್ಕೊಂಡಿದ್ದೀನಿ ಅಂತ. ಅಂದ್ರೆ ಕಂಟಿನ್ಯೂಸ್ ಶೂಟ್ ಇರ್ಲಿಲ್ಲ ನಂದು. ಸಾಗರ ಹೋಗೋದು ಮತ್ತೆ ಬೆಂಗಳೂರು ಬರೋದು, ಮತ್ತೆ 5 ತಿಂಗಳು ಬಿಟ್ಟು ಫೋನ್ ಮಾಡೋದು ಸಡನ್ ಆಗಿ, ಗಿರೀಶ್ ಶೂಟಿಂಗ್ ಇದೆ ಮಾಡಿದ್ದು ಅಂತ. ಸೊ ಅವಾಗ ಹೋಗೋದು ಮತ್ತೆ ಶೂಟಿಂಗ್ ಮಾಡೋದು ಬರೋದು, ಮತ್ತೆ ಇನ್ನೊಂದು 5 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡಿದ್ದಾರೆ. ಸೊ ಈ ತರ ಸುಮಾರು ಸಲ ಆಗಿದೆ. ಐ ಡೋಂಟ್ ನೋ ಕೌಂಟ್ ಎಷ್ಟು ಸಲ ಅಂತ. ನಂದು ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ. ಎಸ್, ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಇದು ಪೃಥ್ವಿ, ಐ ನೋ ಹಿಮ್ ಫ್ರಮ್ 2005. ಸೊ 20 ವರ್ಷ ಗೊತ್ತು ನನಗೆ. ವಿ ಆರ್ ಕೊಲೀಗ್ಸ್. ಐ ಆಮ್ ಸೀನಿಯರ್ ಟು ಹಿಮ್. ವಿ ಹ್ಯಾವ್ ಬೀನ್ ಇನ್ ಟಚ್ ಆಲ್ ದ ಟೈಮ್ and he forced me to take this role. So ನನ್ನ ಫಸ್ಟ್ ಮೂವಿ ನಂದು 3 minute, I think 3.5 minute ರೋಲ್ ಇದೆ. So I have taken one whole day to shoot 3.5 minutes, and I have laughed, and everybody was there. They have laughed like anything because of the mistakes I have made, because the blunders I have made. So there's one shot where I've taken 51 retakes. So 50 times people have laughed at me that day. So I had a great time, even though it was only one day. Thank you. ನನ್ನ ಹೆಸರು ಸ್ವರೂಪ್ ಬಚ್ ಅಂತ. ನಾವು ತುಮಕೂರವರು. ಎಲ್ರಿಗೂ ಧನ್ಯವಾದ. ಆಕ್ಚುಲಿ ನಮ್ದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟ್ ಇಂದ ಬಂದು ಸಪೋರ್ಟ್ ಮಾಡಿ. ಐ ಮೀನ್ ನಾನು IT ಕೆಲಸ ಮಾಡೋದು, ಸೊ ಜಾಸ್ತಿ ಕ್ವೆಶನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಜನರಲ್ ಆಗಿ ಅನ್ಸುತ್ತೆ. ಸೊ ಆದ್ರಿಂದ ಐ ಸಿ ದಟ್
ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ. ನನಗೆ ಪೃಥ್ವಿ ಇಸ್ ಮೂವಿಯಿಂದ ಪರಿಚಯ ಇಲ್ಲ. ನನಗೆ ಆಗ್ಲೇ 15 ವರ್ಷದಿಂದ ಪರಿಚಯ. ಅವರು ನನ್ನ ಕಲೀಗ್ ಆಗಿದ್ದು, ನನ್ನ ಸೇಮ್ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದೆ IT ನಲ್ಲಿ. ಆಗ್ಲಿಂದನೇ ನನಗೆ ಗೊತ್ತಿತ್ತು, ಅಂದ್ರೆ ಅವರು ರಂಗ ಪ್ರವೇಶದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ನಾಟಕಗಳಲ್ಲಿ ಆಮೇಲಿಂದ ಪ್ರಾಕ್ಟೀಸಿಂಗ್ ತುಂಬಾ ಇದೆ ಅಂತ. ಎಲ್ಲಾದ್ರೂ ಹುಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿ ಅವಾಗಲೇ ಕನ್ವರ್ಟ್ ಆಗ್ಬಿಟ್ಟಿದ್ವಿ, ಆಲ್ಮೋಸ್ಟ್ 10 years ಬ್ಯಾಕ್. ಸೊ ಆ ಪರ್ಸ್ಪೆಕ್ಟಿವ್ ಇಂದ ನಾವು ಹಾಗೆ ರಿಲೇಶನ್ಶಿಪ್ ನ ಜನರಲ್ ಮೀಟಿಂಗ್ಸ್ ಅಲ್ಲಿ ಮಾಡ್ತಾ ಇದ್ವಿ. ಒಂದಿನ ಆಲ್ಮೋಸ್ಟ್ 3 years ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು, ನಿನ್ಗೂ ಇಂಟ್ರೆಸ್ಟ್ ಇದೆಯಲ್ಲ ತುಂಬಾನೇ ಇದರಲ್ಲಿ, ಐ ಸಿ ಎ ರೋಲ್, ನಿನ್ಗೂ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ, ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ, ಐ ವೆಂಟ್ ಫ್ಲಾಟ್. ಆಬ್ವಿಯಸ್ಲಿ ನಿಮ್ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಪ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ. ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇನೆ ಆ ಪ್ಯಾಷನ್, ಆ ಕನ್ವಿಕ್ಷನ್ ಎಲ್ಲ ಕಾಣಿಸ್ತಾ ಇತ್ತು ಅವನಿಗೆ. ದಟ್ ಓಕೆ, ಇದು ಡೆಫಿನೆಟ್ ಆಗಿ ಮುಟ್ಟುತ್ತೆ. ಇಷ್ಟು ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಿದ್ದಾನೆ ಅಂತ ಅಂದ್ರೆ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಟು ಸಪೋರ್ಟ್ ಆಸ್ ಅ ಫ್ರೆಂಡ್, ಆಸ್ ಅನ್ ಆಕ್ಟರ್. ಇಫ್ ಇಟ್ ಮೇಕ್ ಸೆನ್ಸ್, ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಅವಾಗ ಸಪೋರ್ಟ್ ಮಾಡಿದ್ದು. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಪೃಥ್ವಿ ಸಕ್ಸಸ್ ನೋಡ್ಲಿ ಅಂತ ಹೇಳಿ ಚೆನ್ನಾಗಿ ವಿಶ್ ಮಾಡಿ, ಅಂಡ್ ಎಲ್ಲ ಸೀನಿಯರ್ ಆಕ್ಟರ್ಸ್ಗೆ, ಸೀನಿಯರ್ ಪೀಪಲ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಕ್ಕೆ. ರಿಯಲಿ ಅಪ್ರಿಷಿಯೇಟಿವ್ ಆಫ್ ಯು ಗೈಸ್ ಆಲ್. ನನ್ನ ಫಸ್ಟ್ ಮೂವಿ ಬರ್ತದೆ, ಅಂಡ್ ನಾನು 2007 ಅಲ್ಲಿ ಒಂದು ಮೂವಿಗೆ ಆಕ್ಚುಲಿ ಸೆಲೆಕ್ಟ್ ಆಗಿದೆ. ಬಟ್ ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು ಬಿಡ್ಲಿಲ್ಲ. ಮೂವಿಗೆ ಹೋಗು, ಹಂಗೆ ಮನೆ ಬಿಟ್ಟು ಹೋಗು ಅಂತ ಅಂದ್ರು. ಸೊ ಅವಾಗ ಆಗ್ಲಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಒಂದು ಆಸೆನ ಪೃಥ್ವಿಯವರು ನೆರವೇರಿಸ್ಕೊಟ್ರು. ತುಂಬಾ ಋಣಿಯಾಗಿರ್ತದಕ್ಕೆ. ಥ್ಯಾಂಕ್ ಯು ಎವ್ರಿವನ್. Pooja Bach, actually my husband. ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಟೀಮ್ಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತು ನನಗೆ ಚಾನ್ಸ್. ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು, ದೊಡ್ಡ ಮಿಸ್ಟೇಕ್ಸ್ ಇದ್ರು ತುಂಬಾ ಪೇಷನ್ಸ್ ಆಗಿ ಹೀಗೆ ಮಾಡ್ಬೇಕು, ಹೀಗೆ ಪರವಾಗಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸ್ ಅಂತ ತಗೊಂಡು ಹೇಳಿಕೊಟ್ಟು ತುಂಬಾ ಪೇಷನ್ಸ್ ಇಂದ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಐ ಥಿಂಕ್ ಏನು ಡಿಸಪಾಯಿಂಟ್ ಮಾಡಿಲ್ಲ ಅನ್ಕೊಂಡಿದೀನಿ. ಬೈ ದ ವೇ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜಾನೆ. ಈ ಕ್ಯಾರೆಕ್ಟರ್ ಕೂಡ ತುಂಬಾ ಡೆಪ್ತ್ ಇದೆ, ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ. 30th January ಸೆನ್ಸಾರ್ ಇನ್ನೊಂದು 4-5 ದಿವಸದಲ್ಲಿ ಆಗುತ್ತೆ. ಆಲ್ಮೋಸ್ಟ್ ಸಬ್ಮಿಟ್ ಆಗೋಗಿದೆ. ಇದು ಡಿಸೆಂಬರ್ ನೋಡಿದ್ರಿಂದ ಸ್ವಲ್ಪ ಖುಷಿ ಆಯ್ತು. 5 ಅಥವಾ 6ನೇ ತಾರೀಕಿಗೆ ಸೆನ್ಸಾರ್ ರೆಡಿ ಆಗುತ್ತೆ. ಸೊ ಇದು ನೀವು PTSD ಅಥವಾ ಮೆಡಿಕಲ್ ಸಬ್ಜೆಕ್ಟ್ ಕೇಳ್ತಾ ತುಂಬಾ ಡೆಪ್ತ್ ಅಂತ ಅನ್ಸಿರ್ಬೋದು. ಫಸ್ಟ್ 1 hour ಟೋಟಲ್ ಕಾಮಿಡಿನೇ ಇರೋದು. ಸೆಕೆಂಡ್ ಹಾಫ್ ಅಲ್ಲಿ ಸೀರಿಯಸ್ ಆಗಲೇಬೇಕಾದ ಕತೆ. ಸರ್, ಬಿಫೋರ್ ಐ ಆನ್ಸರ್ ಕ್ವೆಶ್ಚನ್, ನಾನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮೆನ್ಷನ್ ಮಾಡಬಹುದಾ? ಆ ಪ್ರಶ್ನೆ ನೆನ್ಪಿಟ್ಕೊಂಡು ಉತ್ತರ ಕೊಡ್ತೀನಿ. ನನ್ನ ಟೀಮ್ ಅಲ್ಲಿ ಯಾವಾಗ್ಲೂ ನನ್ನ ಸ್ಟೇಜ್ ಮೇಲೆ ಬಂದಿದ್ರು ಬರಲ್ಲ, ಮಿಥುನ್ ತೀರ್ಥಹಳ್ಳಿ ಅಂತ. ಅವ್ರು ಯಾವಾಗ್ಲೂ ಹಾಗೆ ಫೋಟೋ ಪೋಸ್ ಕೊಡಲ್ಲ, ಹಿಂದೆ ನಿಂತ್ಕೋತಾರೆ. ಕಾಂತಾರದ ಜಬ್ಬಜ್ಜ. ಸೊ ಅವರು 6 ಸಿನಿಮಾ ಮಾಡಿದ್ದಾರೆ. ಅದ್ಭುತವಾದ ಬರಹಗಾರರು, ಮತ್ತೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಮತ್ತೆ ಸ್ಕ್ರೀನ್ ಪ್ಲೇ ಜೊತೆಗೆ ಸಹಾಯ ಮಾಡಿದ್ದಾರೆ. ಮಿಥುನ್, ನೀವೊಂದು ಇವತ್ತೊಂದು ಸಾಂಗ್ ಮಾತಾಡ್ಲೇಬೇಕು. ಬಿಕಾಸ್ ಈ ಆಲ್ವೇಸ್ ಶೈಸ್ ಅವೇ. ಪ್ಲೀಸ್ ದಯವಿಟ್ಟು, ಬಿಕಾಸ್ ಅವರಲ್ಲಿರೋ ಡೆಪ್ತ್ ಅನ್ನೋ ವರ್ಡ್ ತುಂಬಾ ರಿಪೀಟ್ ಆಯ್ತು. ಸೊ ಅವರ ಅನುಭವ ನಾನ್ ಕೇಳ್ಬೇಕು, ನನಗೆ ಅವ್ರ ಮಾತು ಕೇಳಕ್ ನನಗೆ ಆಗಲ್ಲ. ಸೊ ಒಂದ್ಸರಿ ಅವ್ರ ಮಾತು ಕೇಳ್ಬೇಕು ಅಂತ ನನ್ನ ಆಸೆ. ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡ್ಬೇಕಂತ ಥಾಟ್ ಇರಲಿಲ್ಲ. ಬಟ್ ಇವರು ಏನ್ ರಂಗಭೂಮಿಯಿಂದ ಬಂದಿದ್ದು ಅದೇನೋ ಗೊತ್ತಿಲ್ಲ, ಅವ್ರಿಗೆ ಸಡನ್ ಆಗಿ ಕಥೆಗಳು ತುಂಬಾ ಬರೀತಾ ಇದ್ರು. ಅವರ ಬರವಣಿಗೆ ತುಂಬಾ ಚೆನ್ನಾಗಿದೆ. ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬಾ ಕಥೆಗಳು ತುಂಬಾ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದ್ಸರಿ ಇಲ್ಲ, ನನ್ಗಿರೋದೊಂದು ಲೈಫ್ ಏನಾದ್ರು ಮಾಡ್ಬೇಕು, ಇದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ
ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾನು ಸಪೋರ್ಟ್ ಮಾಡ್ಲೇಬೇಕಾಯ್ತು, ಮಾಡ್ತಾ ಇದ್ದೀನಿ, ಇನ್ನು ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನ ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೇ. ಆದ್ರೆ OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಟ್ ಅಲ್ಲಿ ಇದ್ದು ಅವರು ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡ್ಬಂದ್ರೆ ನಿಮ್ಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಮಾಡ್ಬೇಕಾಯ್ತು. ಹಾಗೆ ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದ್ರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್, ಇಲ್ಲಿ ಯಾವ್ದು ಸೇಫ್ ಝೋನ್? ಕಥೆನೇ ಕಾಪಾಡ್ಬೇಕು, ಅದೇ ಸೇಫ್ ಝೋನ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲಾ ಪ್ರೆಸ್ ಮೀಡಿಯಾದವರಿಗೆ ಧನ್ಯವಾದಗಳು. ಹಾಗೆ ಜೋಗಿ ಸರ್, ನಾನ್ ನಿಮ್ ದೊಡ್ಡ ಫ್ಯಾನ್. ನಿಮ್ಮ ಬುಕ್ ಗಳನ್ನ ಸುಮಾರು ಓದಿದ್ದೀನಿ. ನೀವು ನಮ್ಮ ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಿ, ನಿಮ್ಗೂ ತುಂಬಾ ಧನ್ಯವಾದಗಳು. ಹಾಗೆ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಂದಿರಾ ಶಿವಸ್ವಾಮಿ ಅವರು ಈ ಸಿನಿಮಾದಲ್ಲಿ ಒಂದ್ ಭಾಗ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಅವರಿಗೆ ಧನ್ಯವಾದಗಳು. ಹಾಗೆ ಟ್ಯಾಲೆಂಟ್ಸ್ ತುಂಬಾ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಟ್ಯಾಲೆಂಟ್ ಅನ್ನೋದು ತುಂಬಾ ಜನರಿಗಿದೆ. ಅದನ್ನ ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ, ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಲಿ. ಅದನ್ನ ಪೃಥ್ವಿ ಸರ್ ಮಾಡಿದ್ದಾರೆ ನನ್ನ ವಿಚಾರದಲ್ಲೂ ಎಲ್ರೂ ತರನೇ. ಅದಕ್ಕೆ ಅವರಿಗೆ ತುಂಬಾ ಚಿರಋಣಿ. ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ವಿ ಥ್ರೂಔಟ್ ಶೂಟಿಂಗ್ ಅಲ್ಲಿ. ಮೇನ್ಲಿ ವಿಕಲ್ಪ ಅಂದ್ರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್. ಅಂದ್ರೆ ಕಥೆನೆ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಇದರಲ್ಲಿ ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟ್ ಅಥವಾ ನಮ್ ಸ್ಟ್ರೆಂತ್ ಏನಂದ್ರೆ ರೈಟಿಂಗು. ಒಂದಷ್ಟು ತುಂಬಾ ರಿಸರ್ಚ್ ಮಾಡಿ ಬರ್ದಿರುವಂತ ಸ್ಕ್ರಿಪ್ಟ್ ಇದು. ಹಾಗೆ ನಮ್ದು ಸ್ಕ್ರೀನ್ ಪ್ಲೇ ಬಂದು ಫಾರ್ಮ್ಯಾಟ್ ಹೋಲ್ಡ್ ಅಂಡ್ ರಿಲೀಸ್ ಅಂತ. ಈ ಫಾರ್ಮ್ಯಾಟ್ ಅಲ್ಲಿ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಅಂದ್ರೆ ಪ್ರತಿ 12 ನಿಮಿಷಕ್ಕೂ ಬರುವಂತ ಒಂದೊಂದು ಟ್ವಿಸ್ಟ್ಗಳು ಆಡಿಯನ್ಸ್ ನ ಎಂಟರ್ಟೈನಿಂಗ್ ಆಗಿ, ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ ಸಿನಿಮಾ ಥ್ರೂಔಟ್. ಎಲ್ಲೂ ಬೋರ್ ಆಗದೆ ಇದ್ದಂಗೆ, ಮತ್ತೆ ನೋಡೋರಿಗೂ ತಲೆ ಕೆಲಸ ಕೊಟ್ಕೊಂಡು ಸೀಟೆಡ್ ಥ್ರಿಲ್ಲರ್ ಸಿನಿಮಾ. ಇದು ಇನ್ನೊಂದು ಹೈಲೈಟ್ ಏನಂದ್ರೆ ಸುರೇಶ್ ಆರ್ಮುಗಂ ಸರ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ. 96 ಸಿನಿಮಾಗಳನ್ನ ಎಡಿಟ್ ಮಾಡಿರೋ ಎಡಿಟರ್ ಸುರೇಶ್ ಆರ್ಮುಗಂ ಅವರು ಎಡಿಟಿಂಗ್ ಮಾಡಿದ್ದಾರೆ. ಅಭಿರಾಮ್ ಗೌಡ ಅಂತ DOP, ಅವ್ರು ಫಸ್ಟ್ ಟೈಮ್. ಬಟ್ ನೀವು ಟೀಸರ್ ನೋಡಿದೀರಾ, ಫಸ್ಟ್ ಟೈಮ್ DOP ಅಂತ ಅನ್ಸೋದೇ ಇಲ್ಲ. ಮತ್ತೆ ನಮ್ ಸಂವತ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು, ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ. ಟೀಸರ್ ಅಲ್ಲಿ ಆಗಿರ್ಬೋದು, ನೀವು ಫುಲ್ ಸಿನಿಮಾ ನೋಡಿದ್ರು ಅವ್ರು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ಅಂತ ಅನ್ಸಲ್ಲ. ಓವರ್ ಆಲ್ ಇದೆಲ್ಲ ಫುಲ್ ಪ್ಯಾಕೇಜ್ ಇಟ್ಕೊಂಡು ಇದೇ ಜನವರಿ 30ಕ್ಕೆ ನಾವು ಜನರ ಮುಂದೆ ಚಿತ್ರಮಂದಿರಕ್ಕೆ ಬರ್ತಾ ಇದೀವಿ. ಎಲ್ರು ಸಿನಿಮಾನ ನೋಡಿ. ಮತ್ತೆ ಮೇನ್ಲಿ ನನಗೆ ಎಷ್ಟು, ನಮ್ ಟೀಮಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ, ನಾನು ಇದೊಂದು ಹೇಳ್ಬೇಕು ಅನ್ಕೊಂಡಿರೋದು, ಸಿನಿಮಾನ ನೋಡಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಹೇಳಿ, ಇಲ್ಲಾಂದ್ರೆ ಹೇಳ್ಬೇಡಿ ಅಂತ. ಅಷ್ಟು ಅಂದ್ರೆ ನಮ್ಗೆ ಸಿನಿಮಾದ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬಂದು ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಯಾಕೆ ವಿಕಲ್ಪ? ನನಗೆ ಮೊದಲಿಂದನೂ ಸೈಕ್ಯಾಟ್ರಿ ಅಂದ್ರೆ ತುಂಬಾ ಇಷ್ಟ. ಬರವಣಿಗೆ ಮತ್ತು ಒಬ್ಬ ಓದುಗನಾಗೆ ನಾನು ಹೆಚ್ಚು ನನ್ನ ನೋಡ್ಕೊಂಡಿದ್ದು. ನನಗೆ ಜೋಗಿ ಸರ್ ಜೊತೆಗೆ ತೇಜಸ್ವಿ ಅವರ ಬರವಣಿಗೆ. ನಮ್ಮ ಮನೆಯಲ್ಲಿ 2 ಫೋಟೋ ಇದೆ. ನನ್ನ ಮೂಲ ಕಾರಂತಜ್ಞನ ಶಿಷ್ಯ. ಅಂದ್ರೆ ಅವ್ರ ಜೊತೆ ಚಿಕ್ಕ ಹುಡುಗನಾಗಿದ್ದಾಗ ಮರ, ಹುಲಿ, ಬ್ಯಾಕ್ ಸ್ಟೇಜ್ ಎಲ್ಲ ಆಗುವಂತ ಅವಕಾಶ ಸಿಕ್ಕಿತ್ತು. ನನ್ ಸೈಕ್ಯಾಟ್ರಿ ಯಾವಾಗ್ಲೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್, ಇದು ಹೆಸರು ಅಂತ ನನಗೆ ಹೆಂಗ್ ಗೊತ್ತಿದೆ? ನಾನು ಈ ಹೆಸರನ್ನು ಎಲ್ಲಿ ನೋಡ್ತಾ ಇಲ್ಲ. ಲೈಟ್ ನನ್ ಇದ್ರ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ರೆಟಿನಾದಲ್ಲಿ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಿ ನನ್ನ ತಲೆ ಒಳಗಡೆ ಇದು ಹೆಸರು ಅಂತ ಆಲ್ರೆಡಿ ರಿಜಿಸ್ಟರ್ ಆಗಿರೋದು ಅಂತ ಇದು ಗೊತ್ತಾಗ್ತಾ ಇದೆ. ಬಿಕಾಸ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಯೂನಿವರ್ಸ್ ಇಸ್ ವಿತ್ ಇನ್ ಯು. ನಮ್ಮ ಒಳಗಡೆ ಇರೋದು ಹಸಿರು, ಕೆಂಪು, ಒಳ್ಳೇದು, ಕೆಟ್ಟದ್ದು ಎಲ್ಲ. ಸೊ ನಾವು ಪ್ರಪಂಚ, ಈಗ ನನಗೆ ಕಾಣೋ ಪ್ರಪಂಚ, ಈಗ ಆಲ್ಮೋಸ್ಟ್ 50% ಆಫ್ ಹಸುಗಳು ಕಲರ್ ಬ್ಲೈಂಡ್ ಇರ್ತವೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಗೋಡಿ ಕೆಂಪು ಕಲರ್ ನೋಡ್ಕೊಂಡು ಗೊತ್ತುತ್ತೆ ಅಂತ, ಕೆಂಪು ಕಲರೇ ಕಾಣಲ್ಲ ಅದಕ್ಕೆ.
ಸೊ ಈ ತರದ್ದು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇತ್ತು. ಯು ಹ್ಯಾವ್ ಟು ರೈಟ್ ಅ ಸ್ಟೋರಿ ಸಮ್ವೇರ್ ಇನ್ ಬಿಟ್ವೀನ್ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದಲ್ಲೇ ನಮ್ಮ ಜೀವನ. ಯಾಕಂದ್ರೆ ಸತ್ಯ ಅಂತ ನಾನು ಅನ್ಕೊಂಡಿರೋದು ಕೂಡ ನಾನು ಕಲ್ಪಿಸ್ಕೊಂಡಿರೋ ಸತ್ಯಗಳೇ, ಅಥವಾ ನನ್ನ ಅನುಭವಕ್ಕೆ ಬಂದ ಸತ್ಯಗಳೇ. ಅದಕ್ಕೆ ನೀವು ಟೀಸರ್ ಅಲ್ಲಿ ವರ್ಡ್ ನೋಡಬಹುದು, ಇನ್ ಸರ್ಚ್ ಆಫ್ ಟ್ರೂತ್ ಯು ಓನ್ಲಿ ಎಕ್ಸ್ಪೀರಿಯನ್ಸ್ ವಾಟ್ ಯು ಥಿಂಕ್ ಇಸ್ ದ ರಿಯಾಲಿಟಿ. ಹಾಗಾಗಿ ಬಟ್ ಇದನ್ನ ತುಂಬಾ ಬೋಧನೆಯಾಗಿ ಹೇಳಕ್ ಹೋದ್ರೆ ಬೋರ್ ಹೊಡೆದ್ಬಿಡುತ್ತೆ. ಹಾಗಾಗಿ ಇದನ್ನ ಇಂಟ್ರೀಗಿಂಗ್ ಆಗಿ, ಎಂಟರ್ಟೈನಿಂಗ್ ಆಗಿ, ಅಂದ್ರೆ ಜನ ಎಂಗೇಜ್ ಆಗುವಾಗೂ ಒಂದು ಕತೆ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಒಂದ್ ಸಣ್ಣ ಸ್ಮೈಲ್ ಅಲ್ಲೂ ಮನೆಗೆ ಹೋಗ್ಬೇಕು. ಒಂದ್ ಸ್ವಲ್ಪ ಅಲ್ಲಲ್ಲಿ ಹೆದರ್ಸಿ, ಅಲ್ಲಲ್ಲ ಒಂಚೂರು ಸೀಟ್ ತುದಿ ಕೂರಿಸಿ ಏನೋ ಒಂದು ಪ್ರಯತ್ನ ಮಾಡಿದಾರಪ್ಪ ಅಂತ ಒಂದು ಭರವಸೆಯನ್ನ ಎಸ್ಟಾಬ್ಲಿಷ್ ಮಾಡೋದಷ್ಟೇ ನಮ್ಮ ಪ್ರಯತ್ನ ಸರ್. ಬಾಕಿದು ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ಟೈಮ್ ಹೇಳುತ್ತೆ. ಬಟ್ ನಮ್ಗೇನಂದ್ರೆ ನಾನು ಯಾವಾಗಲೂ ನಮ್ಮ ಟೀಮ್ ಕೇಳ್ತಿದ್ವಿ, ತೋರ್ಸುತ್ತೆ ನಮ್ಮ ಮರ್ಯಾದೆ ಉಳಿಯುತ್ತಲ್ವಾ ಅಂದ್ರೆ ಮರ್ಯಾದೆ ಉಳಿಯಂಗ್ ಸಿನಿಮಾ ಮಾಡಿದೀವಲ್ವಾ. ಅಂದ್ರೆ ಹಾಗಾಗಿ ನಮ್ಮ ಕೆಲಸ ಯಾವತ್ತು ಇದನ್ನ ಈ ತರ ಮಾರ್ಕೆಟ್ ಮಾಡ್ಬೇಕು ಅಥವಾ ಈ ತರದೊಂದು ಯೋಗ್ಯ ಬೆಲೆಯನ್ನು ಇದಕ್ಕೆ ಪಡ್ಕೋಬೇಕು ಅನ್ನೋದಕ್ಕಿಂತ ಒಂದು ಗೌರವ, ಹ್ಯಾವ್ ವಿ ಡೆಲಿವರ್ಡ್ ಸಮಥಿಂಗ್ ವಿಚ್ ಇಸ್ ರೆಸ್ಪೆಕ್ಟಬಲ್ ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿತ್ತು. ಆ ಕಾರಣಕ್ಕೆ ಸೈಕ್ಯಾಟ್ರಿ ವಿಷಯ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವಿಕಲ್ಪ ಅಂದ್ರೆ ಸಂಕಲ್ಪಕ್ಕೆ ವಿರುದ್ಧ ವಿಕಲ್ಪ. ಸಂಕಲ್ಪದಲ್ಲಿ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ವಿಕಲ್ಪದಲ್ಲಿ ಈ ಕಥೆಯ ಲೀಡ್ಗೂ ಕೂಡ ಅಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ. ಅವ್ನ ಚೈಲ್ಡ್ಹುಡ್ ಅಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು. ಇದು 3 ಟೈಮ್ ಲೈನ್ ಅಲ್ಲಿ ಹೋಗುತ್ತೆ ಸರ್ ಕತೆ. 1986, 2017, 2022 ಈ ಸ್ಕ್ರೀನ್ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ. ಬಟ್ ಅದನ್ನ ವಿತಿನ್, ಈಗ ಮಿಥುನ್ ಹೇಳ್ದಂಗೆ ಹೋಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ಅಲ್ಲಿ ವಿತಿನ್ 10 minutes 12 minutes ನಾವು ಅದನ್ನ ರಿವೀಲ್ ಮಾಡ್ಬಿಡ್ತೀವಿ. ಓಕೆ ಇದನ್ನ ಅಲ್ಲೇ ಹೇಳಿದ್ದೀನಿ. ಸೊ ಈ ತರದೊಂದು ಪ್ರಯತ್ನ ಮಾಡ್ಬೇಕಿಲ್ಲ ಅಂದ್ರೆ ಮತ್ತೆ ಎದೋ ಬಿಡ್ತಾರೆ. ಇಲ್ಲ ಅಷ್ಟ್ರ ತನಕ ಕಾಯ್ಬೇಕಲ್ಲ ಸರ್. ಸರ್ ಯಾವುದೇ ಕಲೆಯ ಅನುಭವ ನಮ್ಮನ್ನ ವ್ಯಕ್ತಿಗತವಾಗಿ ಜೀವನವನ್ನ, ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗ್ ಕಲಿಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮ್ರಾಕ್ಕೂ ಇವತ್ತಿನ ಕ್ಯಾಮ್ರಾಕ್ಕೂ ಆಚೆ ಗಜಾಂತರ ಇದೆ. ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನನ್ನ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು. ಹಾಗಾಗಿ ಈ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು, ಇವೆಲ್ಲ ಕಲಿಕೆಯ ಭಾಗವಾಗಿ ಇದನ್ನ ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನ ಒಂದು ಸಾಲಿಡ್ ರಂಗಭೂಮಿ ನನಗೆ ಕಟ್ಕೊಡ್ತು. ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಆಲ್ ಓವರ್. ಅಂದ್ರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕ್ರೀನ್ಸ್ ನೋಡಿ, ಅಂದ್ರೆ ಇಟ್ ಇಸ್ ನಮ್ಮ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ಟರ್ಮಿನಾಲಜಿ. ಕಾರ್ತಿಕ್ ಸರ್ ಹೇಳೋ ಹಾಗೆ ಎ ಕ್ಲಾಸ್ ಸಿನಿಮಾ ಅಂದ್ರೆ ಒಂದು OTT ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಕೇಳಿ ಹೇಳ್ತೀರ. ಹೌದು ಇದ್ದಾರೆ, ಅದಿದ್ದಾರೆ. ಮಾಲ್ಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರದೀಪ್ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟ್ ಅಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡೋದು ಸಿಗ್ತಾ ಇದೆ ಸರ್. ಮಾಡೋದೊಂದು ಅನುಭವ ಆದ್ರೆ ಮಾರೋದು ಇನ್ನೊಂದು ಅನುಭವ ಅಂತ. ಇದೆಲ್ಲ ನಮಗ್ ಗೊತ್ತಿರ್ಲಿಲ್ಲ, ಈಗ ಕಾಣಿಸ್ತಾ ಇದೆ. ಇವಾಗ ಸದ್ಯ 2 months ಬ್ರೇಕ್ ಅಲ್ಲಿ ಇದ್ದೀನಿ. ಬಟ್ ಕಂಟಿನ್ಯೂಯಿಂಗ್ ಟು ಬಿ ಇನ್ IT ಸರ್, ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಆಮೇಲೆ ಮಿಥುನ್ ಬಗ್ಗೆ ಇನ್ನೊಂದು ಹೇಳಿ ಒಂದು ವಿಷಯ ನಾನು ಶೇರ್ ಮಾಡಬೇಕು. ಮಿಥುನ್ ಒಂದ್ ದಿವಸ ನಾನು ಫೋನ್ ಮಾಡ್ಬಿಟ್ಟು, ಮಿಥುನ್ ನಾಳೆ ಬೆಳಿಗ್ಗೆ ಒಂದ್ ಮಾವಿನ ಹಣ್ಣು ಬೇಕು ಅಂತ ಕೇಳಿದೆ. ಆಫ್ ಸೀಸನ್ ಮಳೆಗಾಲದಲ್ಲಿ. ಸರ್ ಮಾವಿನ ಹಣ್ಣಿನ ತರೋದು? ಇಲ್ಲ, ಮಾವಿನ ಹಣ್ಣು ಇಟ್ಬಿಟ್ಟು ಈ ತರ ಇಟ್ಟರೆ ಶೂಟ್ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆ ಮಾವಿನ ಹಣ್ಣಿನ ಫ್ಲೇವರ್ ಬೇಕು. ಮಾರನೇ ದಿವಸ ಬುದ್ಧಿವಂತಿಕೆ ನೋಡಿ, ಈ ವಿಲ್ ನೆವರ್ ಸೇ ನೋ ಟು ಎನಿಥಿಂಗ್. ಮಾರನೇ ದಿವಸ ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ಕೊಂಡ್ ಬಂದಿದ್ದಾರೆ. ಸರ್ CG ಮಾಡೋಣ ಸರ್, ಹಣ್ಣು ಕಾಣ್ಬೇಕು ತಾನೆ. ಬಟ್ ನಾನು ಒಂದು ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್, ನಮ್ ಟೀಮ್ ಸರ್ ಅವರೆಲ್ಲರೂ ನನ್ನ ಬಗ್ಗೆ ಮಾತಾಡಿದ್ರು. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಇಲ್ಲಿ ವಡಿನಗದ್ದೆ ಗಣಪತಿ ಹೆಗಡೆ ಇದ್ದಾರಲ್ಲ, ಇವರು ತಮ್ಮ ಎಂಟೈರ್ ಜೀವನವನ್ನ ಕಾಡು ಬೆಳೆಸೋದಕ್ಕೆ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ಅವರು ವೈವಾಹಿಕ ಜೀವನವನ್ನ ನಡೆಸ್ತಾ ಇಲ್ಲ, ಬೈ ಚಾಯ್ಸ್ ನಕ್ಷತ್ರವನ ಅಂತ ಒಂದು 10,000 ಗಿಡಗಳನ್ನ ನೆಟ್ಟಿದ್ದಾರೆ. ಕಾಡಿಗೆ ಹೋಗಿ ತಾವೇ ಬೀಜಗಳನ್ನ ಆರಿಸ್ಕೊಂಡ್ಬಂದು ನೆಡ್ತಾರೆ. ನಮ್ಮ ನಾಗೇಶ್ವರಿ ಹೆಬ್ಬಾರ್ ಅವರು, ನಾನು ಅವ್ರಿಗೆ ಅಂದಿದ್ದೆ ಪ್ರೊಮೋ ಶೂಟ್ ಅವ್ರ ಮನೆಗೆ ಹೋದ್ರೆ ಸರ್
ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದಟ್, ಹೇಳ್ಬಿಡ್ತೀನಿ ಬಿಡಿ. ಕೊಟ್ಟಿಗೆ ಹೋಗಿ ಸಗಣಿ ತೆಗಿತಾರೆ, ಕಸ ಗುಡಿಸ್ತಾರೆ. ನಾನಂದೆ ಆ ತರದಲ್ಲೇ ಪ್ರೊಮೋ ಶೂಟ್ ಮಾಡೋಣವ ಅಂತ. ಅದಕ್ಕೆ ಬೇಡ ಸರ್, ಇಲ್ಲ ಹಂಗೆ ಸರಿ ಅಂತ. ವಿ ಆರ್ ಪ್ಲಾನ್ ಟು ಶೂಟ್ ದಟ್ ಪ್ರೊಮೋ. ಬೇರೆ ಅವ್ರ ಮನೆಗೆ ಹೋದ್ರೆ ದನ ಸಗಣಿ ತೆಗಿತಾರೆ. ಆ ತರದ ಅಂದ್ರೆ ನೀವು ಅವಾಗಲೇ ಕೇಳ್ತಲ್ಲ ಸರ್, ರಂಗಭೂಮಿ ನಮಗೆ ಹೆಲ್ಪ್ ಮಾಡೋದಂದ್ರೆ ನಮ್ಗೆ ವ್ಯಕ್ತಿಗತವಾಗಿ ಇವಾಲ್ವ್ ಆಗೋದಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇಂದಿರಾ ಮೇಡಮ್ ಅವರ ಪ್ರೊಡಕ್ಷನ್ ಸಪೋರ್ಟ್ ತುಂಬಾ ಹೆಲ್ಪ್ಫುಲ್ ಆಯ್ತು. ನೋ ಕ್ವೆಶನ್ಸ್ ಆಸ್ಕ್, ಓಕೆ ಎಷ್ಟು ಬೇಕು ಅದನ್ನೆಲ್ಲ ರಿಲೀಸ್ ಮಾಡುವಂತದ್ದು. ಆಮೇಲೆ ಹರಿಣಿ ಮೇಡಮ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ನಮಗೆ ಬರೆಯೋರಿಗೆ ನಮ್ ಕೂಸು ಚೆನ್ನಾಗಿದೆ, ನಾವೇನೋ ಡಿಫ್ರೆಂಟ್ ಆಗಿ ಬರ್ದಿದೀವಿ ಅಂತಾನೆ ಅನ್ಸುತ್ತೆ. ಬಟ್ ಅವ್ರು ಅದನ್ನ ಎಕ್ನಾಲೇಜ್ ಮಾಡೋರು, ಇಲ್ಲ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂಡ್ ತುಂಬಾ ಕಾಟಾನು ಕೊಟ್ಟಿದ್ದೀನಿ ನಮ್ಗೆ, ನಾವಿದ್ ಹಿಂಗೆ ಬೇಕು, ಇಲ್ಲ ಹಿಂಗಲ್ಲ, ಇದು ಎಮೋಷನ್ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ಗಳಿಗೆ ಒಂದು ಈ ಎಮೋಷನಲ್ ಅವರ್ಸಿಟಿ ಇರುತ್ತೆ. ತುಂಬಾ ಭಾವುಕರಾಗಿ ಮಾತಾಡಲ್ಲ ಅವರು, ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಎಟ್ ಕಂಪ್ಯಾಷನ್ ಒಂದು ಕರುಣೆ ಇರುತ್ತೆ. ಸೊ ಆ ತರದ್ದು ಒಂದು ಕ್ಯಾರೆಕ್ಟರ್ನ ತುಂಬಾ ನೀವು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತಡ್ಕೊಂಡಿದ್ದಕ್ಕೆ. ಆಮೇಲೆ ಮ್ಯೂಸಿಕ್ ಸಂವತ್ಸರ, ನೀವು ಇನ್ನೂ ಮುಂದೆ ಕೇಳ್ತಾ ಹೋಗ್ತೀರಾ. ಅವ್ರು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಇಸ್ ಡನ್ ಅ ಫೆನಾಮಿನಲ್ ಜಾಬ್. ಅವರು 3 ವರ್ಷ ವಯಸ್ಸಿದ್ದಾಗಿಂದ ಮ್ಯೂಸಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ, 7 ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ. ಸೊ ಅದ್ಭುತವಾದ ಮ್ಯೂಸಿಕ್ ಅನ್ನ ಕಟ್ಕೊಟ್ಟಿದ್ದಾರೆ. ಕೌಂಟಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಲಿರಿಕ್ಸ್. ಅಂಡ್ ಡೇವಿಡ್, ಜಯಂತ್, ಪೂಜಾ, ಸ್ವರೂಪ್, ಯು ಹವ್ ಡನ್ ಎಕ್ಸೆಪ್ಷನಲಿ ವೆಲ್. ಅಂಡ್ ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ಮೀ. ಐ ಹವ್ ಟಾರ್ಚರ್ಡ್ ಎವ್ರಿಬಡಿ ಲಿಟ್ರಲಿ. ಬಿಕಾಸ್ ನಾನು 3 ವರ್ಷ ಹಿಂದೆ ಸ್ಕ್ರಿಪ್ಟ್ ಬರೆದಾಗ್ಲೇ ಐ ಹ್ಯಾಡ್ ಕ್ಲಾರಿಟಿ. ಇದೇ ಲೆವೆಲ್ ವಿ ಹವ್ ಡನ್ ಕ್ಯಾರಿಕೇಚರ್ಸ್, ಪೇಂಟಿಂಗ್ಸ್, ಈ ಕ್ಯಾರೆಕ್ಟರ್ ಇದೇ ತರ ಕಾಣಬೇಕು, ಇದೇ ತರ ನೋಡ್ಬೇಕು, ಇದೇ ತರದ ಬಾಡಿ ಲ್ಯಾಂಗ್ವೇಜ್. ಈಗ ಮ್ಯಾಮ್ಗೆ ಒಂದು ಕಾಟ ಕೊಟ್ಟಿದ್ದೆ, ಮ್ಯಾಮ್ ನೀವು ಸುಮ್ಮನೆ ಮಾತಾಡೋಕ್ಕಿಂತ ಕಾಫಿ ಕುಡಿದು ಕೆಳಗಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಮಾತಾಡಿದ್ರು. ಇಟ್ ವಾಸ್ ಲೈಕ್ ಎಲ್ಲಿಂದ ತಗೊಂಡ್ಬರ್ತೀವ, ಬಟ್ ಶಿ ಡೆಲಿವರ್ಡ್ ಇಟ್ ಸೋ ಬ್ಯೂಟಿಫುಲಿ. ಅಷ್ಟು ಸುಂದರವಾಗಿ ಅದನ್ನ ಮಾಡಿದ್ರು. ಆ ಇರಿಟೇಷನ್, ಸೀರಿಯಸ್ ಡೈಲಾಗ್ಸ್, ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಕಾಫಿ ಇಷ್ಟ ಆಗ್ತಿಲ್ಲ, ಇದನ್ನೆಲ್ಲ ಐ ಥಿಂಕ್ ಥ್ಯಾಂಕ್ ಯು ಫಾರ್ ಬೀಯಿಂಗ್, ಅವ್ರಿಗೆ ತುಂಬಾ ಈಸಿ ಅದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸ್ಟ್ರಾಂಗ್ ಪಾರ್ಟ್ ಆಫ್ ದ ಟೀಮ್. ಸೊ ಹೌದು, ಅದೀಗ ಅನ್ನಿಸ್ತು. ಹೌದು, ಅಲ್ಲಿ ತಲೆ ಕೂದಲು ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ಹೌದು, ಮೂರ್ಕಂಡು, ಹೌದು ಮೂರ್ಕಂಡು. ಆಕ್ಚುಲಿ ಮೂರ್ಕಂಡು ಇಟ್ಟಿದ್ದು ಕೂಡ ರೋಡ್ ಸೈಡ್ ವಿಲೇಜ್ ಪ್ರವೀಣ್ ಅವ್ರು ಮಾಡಿದ್ದು. 3 ಕಣ್ಣಿಗೂ ಒಂದು ವ್ಯಾಖ್ಯಾನ ಇದೆ ಸಿನಿಮಾದಲ್ಲಿ ನೀವು ನೋಡ್ತಾ ಹೋದಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಬಿ ಹ್ಯಾಪಿ ಟು ಟೇಕ್ ಎನಿ ಕ್ವೆಶನ್ಸ್. ಇಲ್ಲಾಂದ್ರೆ ನಾನು ಜೋಗಿ ಸರ್ಗೆ, ಅವರು ಒಂದು ಸ್ವಲ್ಪ ಸಿನಿಮಾದ ಭಾಗವನ್ನ ನೋಡಿದ್ರು, ಹಾಗಾಗಿ ಅವ್ರಿಗೇನು ಅನ್ಸ್ತು ದಯವಿಟ್ಟು ಸರ್.